ನನಗೆ ಒಂದೇ ಒಂದು ದಾರಿ ತೋರಿಸ್ಕೊಡು ದೇವ್ರೆ. ನನಗೀಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ಮಾಡಲಿ ದೇವ್ರೆ ನಾನು? ದೇವ್ರೆ ನನಗೆ ಒಂದೇ ಒಂದು ದಾರಿ ತೋರಿಸ್ಕೊಡು. ಒಂದೇ ಒಂದು ದಾರಿ ತೋರಿಸ್ಕೊಡು ದೇವ್ರೆ. ನನಗೀಗ ಬೇರೆ ಯಾರು ಇಲ್ಲ ದೇವ್ರೆ. ನಿನ್ನಿಂದ ನಂಬಿದ್ದೀನಿ. ನೀನೇ ಕಾಪಾಡು. ಯಾಕೋ ಬಹಳ ದುಃಖದಲ್ಲಿದ್ದೀರಾ ಅಂತ ಕಾಣುತ್ತೆ. ಭಗವಂತ ಪರಮಶಿವ ನಿಮ್ಮ ಎಲ್ಲ ದುಃಖಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡ್ತಾನೆ, ಚಿಂತೆ ಮಾಡಬೇಡಿ. ಶುಭಮಸ್ತು. ಹಲೋ ಹಿತಾ ಅವರೇ, ಅಲ್ಲಿ ಏನು ನಡೀತಾ ಇದೆ? ಅಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಪ್ಲೀಸ್ ಸ್ವಲ್ಪ ಹೇಳ್ತೀರಾ? ಪೂಜಾ, ನಡೀತಾ ಇರೋ ಎಲ್ಲ ವಿಚಾರನೂ ಅನ್ಎಕ್ಸ್ಪೆಕ್ಟೆಡ್. ನಾನು ಇದನ್ನ ಕನ್ಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ. ಅಂಥ ವಿಚಾರಗಳೆಲ್ಲ ನಡೀತಿದೆ. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಪೂಜಾ. ಹಿತಾ ಅವರೇ, ಭಾಗ್ಯಕ್ಕ ಯಾಕೆ ರಿಸೈನ್ ಮಾಡಿದ್ದು? ಅವಳು ಪ್ರೂವ್ ಮಾಡ್ಬೋದಿತ್ತಲ್ವಾ ಆ ತಪ್ಪು ಮಾಡಿಲ್ಲ ಅಂತ. ಸುಮ್ಮನೆ ಯಾಕೆ ರಿಸೈನ್ ಮಾಡಿದ್ಲು? ಯಾಕೆ ಹೀಗೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಈ ಎಲ್ಲ ಪ್ರಾಬ್ಲಮ್ಸು ಭಾಗ್ಯಂಗೆ ಯಾಕಾಗತ್ತೆ? ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಪೂಜಾ. ಅಯ್ಯೋ, ನನಗೂ ಗೊತ್ತಾಗ್ತಿಲ್ಲ ಈತ. ಹಾಂ ಪೂಜಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸ್ವಲ್ಪ ಕೆಲಸ ಇದೆ. ಮ್ಯಾನೇಜರ್ ನೋಡಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಸರಿ ಸರಿ, ಬಾಯ್. ಅಲ್ಲ, ಈ ಭಾಗ್ಯಕ್ಕ ಏನಾಗಿದೆ ಅಂತ? ಇವಳೊಳ್ಳೆ ಪುಣ್ಯ ಕೋಟಿ ಹಸು ತರ ಬೇರೆ ಯಾರಿಗೋಸ್ಕರ ತನ್ನ ಕೆಲಸ ಬಿಟ್ಕೊಟ್ಟಿದ್ದಾಳೆ. ಇದೇನು ಹೊಸ ಪೂಜಾ? ಪ್ರತಿ ಸಲ ಅದನ್ನೇ ತಾನೇ ಮಾಡೋದವಳು. ಹೌದಮ್ಮ. ಪರಿಸ್ಥಿತಿ ನನ್ನಿಂದ ಪ್ರತಿ ಸಲ ಹೀಗೆಲ್ಲ ಮಾಡಿಸುತ್ತೆ. ಕಂಡ ಗಿಫ್ಟ್ ತಗೊಂಡ್ ಬಂದ್ಯಾ? ಎಸ್ ಸನಿ, ನಾನೇ ತಂದೆ. ಏನಿದ್ದಕ್ಕಿದ ಹಾಗೆ? ಹನಿ, ನೀನ್ ನನಗೆ ಕೊಟ್ಟಿರೋ ಗಿಫ್ಟ್ ಮುಂದೆ ಇದೆಲ್ಲ ಜುಜುಬಿ. ಭಾಗ್ಯ ಕೆಲಸ ಇದೆ ಅಂತ ಮೆರಿತಿದ್ಲಲ್ಲ, ಅದನ್ನ ನೀನು ಸುಟ್ಟು ಬೂದಿ ಮಾಡಿದ್ಯಲ್ಲ. ನೀ ನನಗೆ ಅಂತ ದೊಡ್ಡ ಖುಷಿ ಕೊಟ್ಟಿಯಲ್ಲ, ಅದಕ್ಕೆ ಈ ಗಿಫ್ಟ್. ವಾಟ್ ರಿಯಲಿ? ಈ ಗಿಫ್ಟ್ ಅಲ್ಲಿ ಎಲ್ಲ ಮ್ಯಾನೇಜ್ ಮಾಡಲ್ಲ ತಾನೆ? ಖಂಡಿತ ಇಲ್ಲ ಹನಿ, ನಾ ಕರ್ಕೊಂಡು ಹೋಗ್ತೀನಿ. ಆಲ್ರೆಡಿ ಡಿನ್ನರ್ಗೆ ಅಂತ ನಿನ್ ಫೇವ್ರೆಟ್ ರೆಸ್ಟೋರೆಂಟ್ ನಲ್ಲಿ ಟೇಬಲ್ ಬುಕ್ ಮಾಡಾಗಿದೆ ಮೇಡಮ್. ವಾಟ್ ರಿಯಲಿ? ಸೋ ಸ್ವೀಟ್ ಆಫ್ ಯು ತಾಂಡವ್. ಬಂದಿಯ ಭಾಗ್ಯ? ಎಷ್ಟೊತ್ತೆ ಬರಕ್ಕೆ? ನಿಂಗೋಸ್ಕರನೇ ಕಾಯ್ತಾ ಇದ್ವಿ ಗೊತ್ತಾ? ಏನಕ್ಕ ನೀನ್ ಒಬ್ಳೆ ಬಂದ್ಬಿಟ್ಟಿದ್ಯಾ? ನಿನ್ನ ಅಸಿಸ್ಟೆಂಟ್ಗೋಸ್ಕರ ನಿನ್ ಕೆಲ್ಸನ ತ್ಯಾಗ ಮಾಡ್ದ್ಯಲ್ಲ, ಅವರೆಲ್ಲ ಸೇರ್ಕೊಂಡು ನಿನ್ನ ಹೊತ್ಕೊಂಡ್ ಬರ್ಲಿಲ್ವಾ? ಅಲ್ಲ ಭಾಗ್ಯ, ಈ ತರ ನಿರ್ಧಾರ ತಗೊಳ್ಳೋ ಅಗತ್ಯ ಇತ್ತಾ? ಬೇರೆಯವರು ಸಹ ಬರೀ ನಿನ್ಗೆ ಯಾಕೆ ಬೇಕಿತ್ತು? ನಿನ್ ಕೆಲ್ಸ ಎಷ್ಟು ಅಷ್ಟು ನೋಡ್ಕೊಂಡಿರ್ಬೇಕು ತಾನೆ? ಇವಾಗ ಏನ್ ಮಾಡ್ತೀಯ ಸಂಸಾರ ನಡ್ಸೋಕೆ? ಯಾಕೆ ತಲೆ ತೆಗೆಸ್ಕೊಂಡು ನಿಂತಿದ್ಯಾ? ನಿನ್ನ ತಾನೇ ಮಾತಾಡ್ತಿರೋದು, ಮಾತಾಡೆ. ಹೌದಮ್ಮ, ನಿರ್ಧಾರ ತಗೊಳಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ತಾನೆ? ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಸ್ಥಿತಿಲಿ ನಾನು ಇರಲಿಲ್ಲ ಅತ್ತೆ. ಅಷ್ಟು ಸಮಯನೂ ಇರಲಿಲ್ಲ. ಮಗಳೇ, ನೀನು ತಗೊಂಡ ನಿರ್ಧಾರ ಸರಿಯಾಗಿ ಇದೆ. ಅಷ್ಟು ಜನರ ಕೆಲಸ ಹೋಗಬಾರ್ದು ಅಂತ ನೀನೇ ನಿರ್ಧಾರ ತಗೊಂಡಿದ್ದೆ ಅಂತ ನನ್ಗೆ ಗೊತ್ತಾಗಿದೆ. ಮಗಳೇ, ಇಂಥ ಸಮಯದಲ್ಲೂ ನಿನ್ನ ಸ್ವಾರ್ಥ ನೋಡದೆ ನಿನ್ನ ಜೊತೆಗಿರೋರು ಜೀವನಕ್ಕೆ ತೊಂದರೆ ಆಗಬಾರ್ದು ಅಂತ ಇಂಥ ನಿರ್ಧಾರ ತಗೊಂಡಿಯಲ್ಲ, ಅದು ತುಂಬಾ ಖುಷಿ ಆಗ್ತಾ ಇದೆಯಲ್ಲ. ಇವತ್ತು ನಿನ್ನ ಮೇಲೆ ಹೆಮ್ಮೆ ಅನಿಸ್ತಾ ಇದೆ. ಅಲ್ಲ ಬೇರೆ, ಅದರಿಂದ ಏನ್ ಪ್ರಯೋಜನ ಆಯ್ತು? ಇವಳು ಯಾವ್ದೋ ಕೆಲಸ ಉಳ್ಸಕ್ಕೋಸ್ಕರ ಇಷ್ಟೊಂದು ಕಷ್ಟಪಟ್ಲ. ಈಗ ಅವರೆಲ್ಲ ಬಂದು ನಿಲ್ತಾರ ಇವಳ ಕಷ್ಟಕ್ಕೆ?
ಅಮ್ಮ ಅಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರಗಳ ಪರಿಸ್ಥಿತಿ ನಮಗಿಂತ ತುಂಬ ಕೆಟ್ಟಾಗಿದೆ ಅಮ್ಮ. ಅಲ್ಲ ಅಕ್ಕ, ನೀನ್ ಅವ್ರ ಕಷ್ಟ ನೋಡಿ ಅವ್ರಿಗೆ ಫೇವರ್ ಮಾಡಿದ್ಯಾ ಅಂತ ಅರ್ಥ ಆಯ್ತು. ಆದ್ರೆ ಇಲ್ಲಿ ನಿನಗೂ ಎಲ್ಲಾ ವಿಷಯ ಕುತ್ತಿಗೆಗೆ ಬಂದಿದೆ. ಏನ್ ಮಾಡೋದಕ್ಕ ಇವಾಗ? ಹೌದು ಭಾಗ್ಯ, ಮನೆ ನಡ್ಸಕ್ಕೆ ಖರ್ಚೇನ್ ಕಡಿಮೆ ಆಗತ್ತಾ? ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಹೌದು ಅಕ್ಕ, ಮನೆ EMI ಕಟ್ಬೇಕು, ಕಾರ್ ಲೋನ್ ಕಟ್ಬೇಕು. ಏನಕ್ಕ ಮಾಡ್ತೀಯ ಇವಾಗ? ಅಲ್ಲ, ನಿಮ್ಗೆಲ್ಲ ಯಾಕೆ ಭಾಗ್ಯನ ಮೇಲೆ ಇಷ್ಟೊಂದು ಅನುಮಾನ? ನನಗ್ ನಂಬಿಕೆ ಇದೆ, ನಮ್ ಭಾಗ್ಯ ಏನೋ ಒಂದ್ ವ್ಯವಸ್ಥೆ ಮಾಡೇ ಮಾಡ್ತಾಳೆ. ನೀವುಗಳಿಗೆ ಯಾಕೆ ಅವಳ ಮೇಲೆ ಅಷ್ಟೊಂದು ಸಂದೇಹ ಪಡ್ತಾ ಇದ್ದೀರಾ? ಹೌದು, ಏನೋ ಪ್ರಪಂಚನೇ ಮುಳುಗೋಯ್ತು ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ ಎಲ್ರು. ನೀವೆಲ್ಲ ಸೇರ್ಕೊಂಡು ಅವಳ ಕಾನ್ಫಿಡೆನ್ಸ್ ಕುಗ್ಗಿ ಹೋಗೋ ತರ ಮಾಡ್ತಾ ಇದ್ದೀರಲ್ಲ. ಅವಳಿಗೆ ಆತ್ಮವಿಶ್ವಾಸ ತುಂಬಬೇಕು ನಾವು ಈ ಸಮಯದಲ್ಲಿ. ಅವಳು ಏನೋ ಮಾಡೇ ಮಾಡ್ತಾಳೆ ಅನ್ನೋ ನಂಬಿಕೆ ನನ್ನ ಸೊಸೆ ಮೇಲೆ ನನಗಿದೆ. ಮಗಳೇ, ನಾವು ಕಾರ್ ತಗೊಂಡಿದ್ದೀವಲ್ಲ, ಅದನ್ನು ವಾಪಸ್ ಕೊಟ್ಬಿಡೋಣಮ್ಮ. ಅಯ್ಯೋ ಬೇಡ ಮಾವ, ಅದು ನಾನು ನಿಮಗೆ ಪ್ರೀತಿಯಿಂದ ಕೊಡ್ಸಿರೋಂಥ ಉಡುಗೊರೆ. ಯಾವುದೇ ಕಾರಣಕ್ಕೂ ಆ ಕಾರ್ನ ವಾಪಸ್ ಕೊಡೋದು ಬೇಡ, ಅದು ನಂಗೆ ಇಷ್ಟ ಇಲ್ಲ. ಭಾಗ್ಯ, ಅದು ಬೇಡ ಇದು ಬೇಡ ಅಂದ್ರೆ ದುಡ್ಡಿಗೆ ಏನ್ ಮಾಡ್ತೀಯಮ್ಮ? ಅಲ್ಲಿ ನಿನ್ನ ಮಗಳು ಬೇರೆ ಯಾವ್ದೋ ಕೋರ್ಸ್ ಸೇರ್ಬೇಕು ಅಂತಿದ್ಲಲ್ಲ, ಅದಕ್ಕೆ 80,000 ಕಟ್ಬೇಕಂತೆ. ಅದಕ್ಕೆ ಅಳ್ತಾ ಕೂತಿದ್ದಾಳೆ. ಏನಂದ್ಯಮ್ಮ? 80,000ನಾ? ಹೌದು ಅಕ್ಕ, ಅದೇ ವಿಷಯಕ್ಕೆ ಇಷ್ಟೊತ್ತು ಗಲಾಟೆ ಆಯ್ತು. ಏನು ಗಲಾಟೆ ಆಯ್ತಾ? ಹೌದು ಭಾಗ್ಯ, ತನ್ವಿ ಕೋರ್ಸ್ ಮಾಡ್ಬೇಕು ಅಂತ ಹೇಳ್ದ ಕುಸ್ಮಾತ್ಗೆ ಬೇಡ ಅಂದ್ರು. ಅವಳು ಅವ್ರ ಮಾತು ಕೇಳಲಿಲ್ಲ, ಯಾರ ಮಾತು ಕೇಳಲಿಲ್ಲ. ಬೈದಿದ್ದಕ್ಕೆ ಹಠ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋದ್ಲು. ಗೊತ್ತಾಯ್ತಾ? ಆಗ್ಲಿಂದ ನಾನು ಬೀಗ್ತೇಮ್ಮ, ಯಾಕೆ ನಿನಗೆ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದೀವಂತ. ಈಗ ಏನ್ ಮಾಡೋದು ಭಾಗ್ಯ? ತಿನ್ನೋಕೆ ಗತಿ ಇಲ್ಲ, ಈಗ ಇಷ್ಟೊಂದು ಜವಾಬ್ದಾರಿ ತಲೆ ಮೇಲೆ. ನೀನ್ ನೋಡಿದ್ರೆ ಕೆಲ್ಸ ಬಿಟ್ಟು ಬಂದಿದ್ಯಾ. ಈಗ ನಮ್ಮೆಲ್ರ ಗತಿ ಏನು? ಎಲ್ರು ಸೇರ್ಕೊಂಡು ಭಿಕ್ಷೆ ಬೇಡ್ಬೇಕಷ್ಟೇ. ಅಮ್ಮ, ಅದೊಂದು ಮಾತು ಮಾತ್ರ ಹೇಳ್ಬೇಡಮ್ಮ. ಹೀಗಿದೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಪಾಪ ಮೊದಲೇ ಅವಳು ನೋವಲ್ಲಿದ್ದಾಳೆ, ನೀವು ಮತ್ತೆ ಮತ್ತೆ ಏನೋ ಹೇಳಿ ಅವಳು ನೋವನ್ನು ಹೆಚ್ಚು ಮಾಡ್ತಾ ಇದ್ದೀರಾ. ಪಾಪ ಅವಳು ಎಷ್ಟೊಂದು ಮಾತು ಕೇಳಿಸ್ಕೊಳ್ತಾಳೆ ಹೇಳಿ. ಅಲ್ಲ ರೀ, ಸುನಂದ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ರೀ. ನಾವ್ ಏನಾದ್ರೂ ಒಂದ್ ದಾರಿ ಹುಡುಕ್ಲೇಬೇಕಲ್ಲ. ಹುಡುಕ್ತೀನತ್ತೆ, ಖಂಡಿತ ಇದಕ್ಕೆಲ್ಲ ಒಂದು ದಾರಿ ಹುಡುಕ್ತೀನಿ. ನನಗೆಲ್ಲರೂ ಸ್ವಲ್ಪ ಸಮಯ ಕೊಡಿ. ಈ ಭಾಗ್ಯ ಖಂಡಿತ ಏನಾದ್ರೂ ವ್ಯವಸ್ಥೆ ಮಾಡೇ ಮಾಡ್ತಾಳೆ, ಅದಂತೂ ಸತ್ಯ. ಅತ್ತೆ, ನಾನು ಯಾರು ಹೇಳಿ? ನಿಮ್ ಸೊಸೆ. ನಾನು ಸೋಲೋ ಮಾತೇ ಇಲ್ಲ. ಅಲ್ಲ ತನ್ವಿ, ಇದ್ದಕ್ಕಿದ್ದ ಹಾಗೆ 80,000 ಬೇಕು ಅಂದ್ರೆ ಎಲ್ಲಿಂದ ತರೋದು? ಯಾವ ಕೋರಸ್ಸು ಬೇಡ, ಗೀರಸ್ಸು ಬೇಡ, ಏನು ಬೇಡ. ಎಲ್ರು ಮೋಸ ಮಾಡಿದ್ರು. ನಿನ್ನೆ ಊಟ ಕೂತಾಗ ಎಲ್ರು ಓಕೆ ಅಂದು, ಇವತ್ತು ಎಲ್ರು ಬೇಡ ಅಂದ್ರು. ಬಂಗಾರಿ ಹಾಗೆಲ್ಲ ಅಳ್ತಾರ? ಇಲ್ಲಿ ನೋಡು, ಮೊದಲು ಅಳೋದನ್ನ ನಿಲ್ಸು. ಎದೇಳು ಬಂಗಾರಿ, ಎದೇಳು. ಈಗ ಅಳೋದ್ರಿಂದ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತಾ ಹೇಳು? ಸೊಲ್ಯೂಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಮ್ಮ, ಅದ್ರ ಸಮಾಧಾನ ಅಂತೂ ಸಿಗುತ್ತೆ. ನೋಡು ಬಂಗಾರಿ, ಈ ಅಮ್ಮನ ಮೇಲೆ ಪ್ರೀತಿ ಇದ್ರೆ ನಿಂಗೆ ಈಗ ಅಳೋದನ್ನ ನಿಲ್ಲಿಸ್ಬೇಕು. ಯಾಕೆ ಹೀಗೆಲ್ಲ ಆಡ್ತಿದ್ಯಾ ಬಂಗಾರಿ? ಅಳೋ ಅನ್ಸದ್ ಏನಾಯ್ತೀಗ? ಏನಮ್ಮ,
ಎಲ್ಲ ಗೊತ್ತಿದ್ದು ಮತ್ತೆ ಹೀಗ್ ಕೇಳ್ತಿದ್ಯಾ? ಎಲ್ರು ನೆನ್ನೆ ಒಪ್ಕೊಂಡ್ರು ತಾನೆ ನಾನ್ ಕೋರ್ಸಿಗೆ ಜಾಯ್ನ್ ಆಗ್ತೀನಿ ಅಂದಾಗ, ಇವಾಗ ನೋಡಿದ್ರೆ ಎಲ್ರು ಬೇಡ ಅಂತಿದ್ದೀರಾ. ಬಂಗಾರಿ, ನಿನಗೆ ಕೋರ್ಸ್ಗೆ ಸೇರ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಾರು? ನೀನು. ಅಲ್ವಾ? ಈಗ ನಾನೇನಾದ್ರೂ ಕೋರ್ಸ್ಗೆ ಸೇರ್ಬೇಡ ಅಂತ ನಿನ್ಗೆ ಹೇಳನ್ನ? ಇಲ್ಲ ತಾನೆ? ಹಾಗಾದ್ರೆ ನೀನು ಅಳಬಾರ್ದು. ಮತ್ತೆ ಅಜ್ಜಿ ಹೇಳಿದ್ರು ನಿನ್ ಕೆಲ್ಸ ಹೋಯ್ತು ಅಂತ. ಇವಾಗ ನಿನ್ನ ಹತ್ರ ದುಡ್ಡಿರಲ್ಲ, ಮತ್ ಫೀಸ್ ಹೇಗಮ್ಮ ಕಟ್ತ್ಯಾ? ಆಗಲ್ಲ ತಾನೆ. ನನ್ ಫ್ರೆಂಡ್ಸ್ಗೆಲ್ಲ ಇದ್ ಗೊತ್ತಾದ್ರೆ ಹೇಗ್ ಆಡ್ಕೊಂಡ್ ನಗ್ತಾರ ಗೊತ್ತಾ? ಟೀಸ್ ಮಾಡ್ತಾರಮ್ಮ. ನನ್ ಇಮೇಜ್ ಎಲ್ಲ ಹಾಳಾಗುತ್ತಮ್ಮ ಕಾಲೇಜಲ್ಲಿ. ಬಂಗಾರಿ, ಹಾಗೆಲ್ಲ ಆಗೋದು ಯಾವಾಗ ಹೇಳು? ನಾನು ದುಡ್ಡು ಕಟ್ಟಿಲ್ಲ ಅಂದಾಗ. ನೋಡು, ನಾನು ನಿಮ್ಮ ಕಾಲೇಜಿಗೆ ಬಂದು ಅವ್ರ ಹತ್ರ ಮಾತಾಡ್ತೀನಿ, ನಿನ್ನನ್ನು ಕೋರ್ಸಿಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಬಂಗಾರಿ, ನಾನು ಮಾತಾಡ್ತೀನಿ. ಆದರೆ ನೀನೀಗ ಮೊದಲು ಆಳೋದ ನನಗೆ. ಬಂಗಾರಿ, ನಿನಗೆ ಈ ಅಮ್ಮನ ಮೇಲೆ ನಂಬಿಕೆ ಇದೆ ತಾನೆ? ನೋಡು, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ, ಆಯ್ತಾ? ಹೋಗು, ಕೈಕಾಲು ಮುಖ ತೊಳ್ಕೊಳ್ತ. ಊಟ ಮಾಡ್ಬೇಕಲ್ವಾ? ನಾವು ಊಟ ರೆಡಿ ಮಾಡಿ. ಜಾನ್ ನೀನು ಇದೆ ಇದೆ. ಸುಂದ್ರಕ್ಕ, ಹಸ್ವಾಗ್ತಿದ್ಯಾ? ಸ್ವಲ್ಪ ತಡ ಆಗೋಯ್ತು, 1-2 ನಿಮಿಷ. ಅಯ್ಯೋ, ಅದೆಲ್ಲ ಏನೂ ಇಲ್ಲ ಭಾಗ್ಯ. ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ಬಂದೆ. ಮಾತಾಡ್ಬೇಕಿತ್ತ? ನನ್ನ ಹತ್ರನಾ? ಏನು ಸುಂದ್ರಕ್ಕ? ಅದೇ ಭಾಗ್ಯ, ನೀನು ತನ್ವಿ ಹತ್ರ ಮಾತಾಡ್ತಿದ್ಯಲ್ಲ, ಅದನ್ನ ಕೇಳಿಸ್ಕೊಂಡೆ ನಾನು. ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಭಾಗ್ಯ, ಏನ್ ಮಾಡ್ತೀಯಾ? ಹೇಗ್ ವ್ಯವಸ್ಥೆ ಮಾಡ್ತೀಯಾ? ನಿಜ ಹೇಳಬೇಕು ಅಂದರೆ ನಾನು ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಸುಂದ್ರಕ್ಕ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ತನ್ವಿ ಫೀಸ್ನ ಹೇಗ್ ಕಟ್ತೀಯ ಭಾಗ್ಯ? ಗೊತ್ತಿಲ್ಲ ಸುಂದ್ರಕ್ಕ, ನಾನು ಎಲ್ಲಾದರೂ ಕೆಲಸ ಕೇಳ್ಕೊಂಡು ಹೋಗಲೇಬೇಕು. ಎಲ್ಲಿ ಅಂತ ಗೊತ್ತಿಲ್ಲ ಸುಂದ್ರಕ್ಕ. ದೇವ್ರಿದ್ದಾನೆ, ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಭಾಗ್ಯ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೋಡು ಸುಂದರಕ್ಕ, ಭಯ ಪಟ್ರೆ ಇದಕ್ಕೆಲ್ಲ ಏನು ಪರಿಹಾರ ಸಿಗಲ್ಲ. ನೋಡು, ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಿನ್ನ ನಿದ್ದೆ, ಊಟ, ಆರೋಗ್ಯ ಎಲ್ಲ ಹಾಳು ಮಾಡ್ಕೋಬೇಡ. ಇರು, ಒಂದು ನಿಮಿಷ, ಎಲ್ಲರೂ ಊಟಕ್ಕೆ ಕರೆದು ಬರ್ತೀನಿ. ಬುಳ್ಳಣ್ಣ, ಯಾಕೆ ದೇವ್ರೆ? ಯಾಕೆ ಆ ಹುಡುಗಿ ಎಲ್ಲ ಕಷ್ಟ ಸಹಿಸ್ಕೋತಾಳೆ, ನೀನ್ ಏನು ಅನ್ನಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಕಷ್ಟನೂ ಅವಳಿಗೆ ಕೊಡ್ತಿದ್ಯಾ? ದೇವ್ರೆ, ಹೇಗಾದ್ರೂ ಮಾಡಿ ಅವಳ ಕಷ್ಟಗಳನ್ನೆಲ್ಲ ಸರಿಪಡಿಸ್ಬಿಡಪ್ಪ. ತನ್ವಿ ಬಂಗಾರಿ, ನೀನೆಲ್ಲ ವಿಷಯದಲ್ಲಿ ಗಟ್ಟಿತಾನೆ, ಮತ್ತೀಗ ಅಳ್ತಾ ಕೂತ್ರೆ ಹೇಗೆ ಹೇಳು? ಸುಮ್ಮನೆ ಇರಿ ಅಜ್ಜಿ, ಎಲ್ರು ಇದೇ ವಿಷಯ ಹೇಳ್ಬೇಡಿ. ನಂಗೆ ಗೊತ್ತು ನಾನು ಎಷ್ಟು ಸ್ಟ್ರಾಂಗ್ ಅಂತ. ಆದ್ರೆ ಎಲ್ರು ಎಷ್ಟು ಟೀಸ್ ಮಾಡ್ತಾರೆ, ಎಷ್ಟು ಅವಮಾನ ಮಾಡ್ತಾರೆ ಅಂತ ನಂಗೆ ಮಾತ್ರ ಗೊತ್ತು. ಬಾಯಲ್ಲಿ ಹೇಳಕ್ಕೆ ಎಲ್ರಿಗೂ ಸುಲಭ ಅಜ್ಜಿ, ಆದ್ರೆ ಅದನ್ನೆಲ್ಲ ಫೇಸ್ ಮಾಡೋಳು ನಾನು. ನನಗ್ ಗೊತ್ತು ಎಷ್ಟು ನೋವಾಗುತ್ತೆ, ಎಷ್ಟು ಸಿಟ್ಟು ಬರುತ್ತೆ ಅಂತ. ನಿಮ್ಮ ಅಮ್ಮನ ಮುಂದೆ ಹತ್ರ ಅವಳಿಗೆ ಬೇಜಾರಾಗಲ್ವಾ? ಅಜ್ಜಿ ಪ್ಲೀಸ್ ಸಾಕು, ನಿಲ್ಸಿ. ಎಲ್ರು ನಂಗೆ ಬುದ್ಧಿ ಹೇಳಕ್ ಬರ್ಬೇಡಿ. ಅವಮಾನ ಆಗಿರೋದ್ ನನಗೆ, ಅನುಭವಿಸ್ತಿರೋದ್ ನಾನು. ಏಯ್ ಸಾಕ್, ಬಾಯ್ ಮುಚ್ಚೆ. ಏನೇ ಅಂತ ಅವಮಾನ ಆಗಿರೋದು ನಿಂಗೆ? ಅಲ್ಲ, ಏನೋ ಮಗು ಅಳ್ತಾ ಇದೆ ಅಂತ ಸಮಾಧಾನ ಮಾಡಕ್ ಬಂದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯ? ಅಜ್ಜಿ, ನಾನೇನಾದ್ರೂ ನಿಮ್ಮನ್ ಕೇಳಿದ್ನ ನನಗ್ ಬಂದ್ ಸಮಾಧಾನ ಮಾಡಿ ಅಂತ? ನೀವೇ ತಾನೇ ನನಗ್ ಸಮಾಧಾನ ಮಾಡಕ್ ಬಂದಿದ್ದು, ಇವಾಗ ನೀವೇ ಬೈತಿದ್ದೀರಾ. ಏನಜ್ಜಿ ಇದೆಲ್ಲ? ಏಯ್ ಯಾಕೆ ನಾಲ್ಗೆ ಇಷ್ಟೊಂದು ಉದ್ದಾಗ್ತಾ ಇದೆ? ತೆಗೆದ್ ಬಾ ನೋಡು.
ಏನಮ್ಮ ಮಾಡ್ತಿದ್ಯಾ? ಅವಳ ಮೇಲೆ ಯಾಕೆ ಕೈ ಮಾಡ್ತಿದ್ಯಾ? ಇವಳು ಮಾತಾಡ್ತಾ ಇರೋ ಮಾತಿಗೆ ಇವಳು ನಾಲ್ಗೆ ಸಿಡ್ಬೇಕು. ಅಲ್ಲ ಕಣೆ, ನಿಮ್ಮಮ್ಮ ದುಡ್ಡು ಕೊಟ್ಟಿಲ್ಲ ಅಂತ ಇಷ್ಟೊಂದು ನಾಟಕ ಮಾಡ್ತಿದ್ಯಲ್ಲ, ಪ್ರತಿ ಸಲ ನಿಮ್ಮಮ್ಮನೇ ಯಾಕೆ ನಿಂಗೆ ದುಡ್ಡು ಕೊಡ್ಬೇಕು? ಯಾಕೆ ಅಂದ್ರೆ ಅದವ್ರ ಜವಾಬ್ದಾರಿ ಅಲ್ವಾ ಕೊಡೋದು, ಅದಕ್ಕೆ ಕೇಳ್ತೀನಿ. ಆ ಜವಾಬ್ದಾರಿ ನಿಮ್ಮಮ್ಮನಿಗೆ ಮಾತ್ರ ಇರೋದಾ? ನಿಮ್ಮ ಅಪ್ಪನಿಗೂ ಇದೆ. ಅದ್ಯಾಕೆ ಪ್ರತಿ ಸಲ ನನ್ ಮಗಳ ಕೊಡ್ಬೇಕು? ನಿಮ್ಮ ಅಪ್ಪನ ಹೋಗಿ ಕೇಳು, ಎಣಿಸ್ತಾ ಇಲ್ವಾ ಪ್ರತಿ ತಿಂಗಳು? ಹೌದು ಕಣೆ ತನ್ವಿ, ನೀನು ಇದನ್ನೆಲ್ಲ ನಿಮ್ಮ ಪಪ್ಪಂಗೂ ಕೇಳಬೇಕು. ಆಸ್ ಎ ಫಾದರ್ ಆಗಿ ಅವರು ಇದನ್ನೆಲ್ಲ ಮಾಡ್ಬೇಕಲ್ವಾ? ಬರೀ ನೀನು ಅಮ್ಮನ ಮೇಲೆ ಎತ್ತಾಕಿದ್ರೆ ಹೇಗೆ ಹೇಳು? ಹೆತ್ತ ಮಕ್ಕಳನ್ನ ನಡು ನೀರಲ್ಲಿ ಬಿಟ್ಟು ಆ ಮನೆ ಹಾಳಿ ಹಿಂದೆ ಹೋದ್ನಲ್ಲ, ಅವನಿಗೂ ಸ್ವಲ್ಪ ಗೊತ್ತಾಗ್ಲಿ ಮನೆ ಜವಾಬ್ದಾರಿ ಏನಿದೆ ಅಂತ. ಭಾಗ್ಯಕ್ಕನ ಮೇಲೆ ತುಂಬಾ ಜವಾಬ್ದಾರಿಗಳಿದೆ. ಅಷ್ಟೇ ಅಲ್ಲದೆ ಫಿನಾನ್ಷಿಯಲಿ ತುಂಬಾ ಕಮಿಟ್ಮೆಂಟ್ಸು ಇದೆ. ಸೊ ನಾನು ಹೇಳಿದ್ರ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡು. ನಿಮ್ಮ ಪಪ್ಪನ ಒಂದ್ಸಲ ಕೇಳು. ಸರಿ ಚಿಕ್ಕಿ, ನೀವು ಮತ್ತೆ ಅಜ್ಜಿ ಹೇಳಿದ್ಮೇಲೆ ನಂಗೂ ಹಾಗೆ ಅನಿಸ್ತಿದೆ. ತಾಂಡವ್ ಆಂಬಿಯನ್ಸ್ ಒಂದು ಸೂಪರ್ ಆಗಿದೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕಣು. ಆಗ್ಲಿ ಅಂತಾನೆ ತಾನೇ ಹನಿ ಫೋಟೋಸ್ ಚೆಕ್ ಮಾಡಿ, ರಿವ್ಯೂಸ್ ಚೆಕ್ ಮಾಡಿ ಈ ರೆಸ್ಟೋರೆಂಟ್ ನ ಬುಕ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಎಕ್ಸ್ಕ್ಯೂಸ್ ಮೀ, ಏನು ಹನಿ ಅವರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ? ತಾಂಡವ್, ನಾ ಹೊಸ ಮನೆಗೆ ಬಂದಾಗಿಂದನೂ ಒಂದಿನೂ ನಾವು ಖುಷಿಯಾಗಿಲ್ಲ ಕಣೋ. ಯಾವಾಗ ನೋಡಿದ್ರು ಬರೀ ಗಲಾಟೆನೇ ನಡೀತಾ ಇತ್ತು. ಬಟ್ ಇವತ್ತಿನ ಡೇ ನೋಡು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಖುಷಿ ಆಗ್ತಿದೆ. ಎಸ್ ಹನಿ, ಇದಕ್ಕೆಲ್ಲ ನೀನೇ ಕಾರಣ. ಈ ಸೆಲೆಬ್ರೇಷನ್ ನಾನು ನಿನಗೆ ಡೆಡಿಕೇಟ್ ಮಾಡೋದು. ಯಾಕೆ ಹೇಳು? ಆ ಎಮ್ಮೆ ಭಾಗ್ಯನ ಮಟ್ಟ ಹಾಕೋ ಪ್ಲಾನ್ ನಲ್ಲಿ ನಮ್ಗೆ ಮೊದಲನೇ ಸಕ್ಸಸ್ ಸಿಕ್ಕಿದೆ. ಕೆಲ್ಸ ಅಂತ ಮೆರಿತಿದ್ಲಲ್ಲ, ಇವಾಗ ತೆಪ್ಪಗ್ ಮನೇಲಿ ಬಿದ್ದಿರ್ತಾಳೆ. ಬಟ್ ತಾಂಡವ್, ನಾವು ಒಳ್ಳೆ ಅಷ್ಟಕ್ಕೆ ಬಿಡಬಾರ್ದು. ಖಂಡಿತ ಶ್ರೇಷ್ಠ, ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವಳು. ಇವಾಗ ನಾವು ಅಚೀವ್ ಮಾಡಿರೋ ಗೋಲ್ಗಿಂತ ಇನ್ನೊಂದು ದೊಡ್ಡ ಗೋಲ್ ಅಚೀವ್ ಮಾಡೋದು ಬಾಕಿ ಇದೆ. ಏನಂದ್ರೆ ಆ ಭಾಗ್ಯನ ನನ್ನ ಮನೆಯಿಂದ, ನನ್ನ ಮನೆಯವರಿಂದ ದೂರ ಮಾಡೋದು. ಭಾಗ್ಯ ಇದ್ರೇನೆ ಚಂದ ಅಂತ ಎಲ್ಲರೂ ಹೊಗಳ್ತಿದ್ರಲ್ಲ, ಅದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೇ ಮಾಡ್ತೀನಿ. ಅವ್ರಿಗೆಲ್ಲರಿಗೂ ಈ ಭಾಗ್ಯ ಕೆಟ್ಟವಳು ಅಂತ ಅನ್ನಿಸ್ಬೇಕು. ಆ ಥರ ಮಾಡ್ತೀನಿ. ಎಸ್ ತಾಂಡವ್, ನಿನ್ ಜೊತೆಲಿ ನಾನು ಯಾವಾಗ್ಲೂ ಇರ್ತೀನಿ.